ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯಿತು. A1 ಪವಿತ್ರ ಗೌಡ ಸುಂದರವಾದ ಸೀರೆಯುಟ್ಟು ಕೋರ್ಟ್ಗೆ ಹಾಜರಾದರೆ A2 ದರ್ಶನ್ ಬೆನ್ನು ನೋವಿನ ಕಾರಣ ಕೊಟ್ಟು ಗೈರಾದರು. ಇದಕ್ಕೆ ಗರಂ ಆದ ಕೋರ್ಟು ಸಾರಥಿಗೆ ವಾರ್ನಿಂಗ್ ಕೊಟ್ಟಿದೆ. ಇಷ್ಟು ದಿನ ಬಿಂದಾಸ್ ಆಗಿದ್ದ ದಾಸನಿಗೆ ಮತ್ತೆ ಬೆನ್ನು ನೋವು ಉಲ್ಬಣ ಆಗಿದ್ಯಾಕೆ ಅನ್ನೋದನ್ನು ನೋಡೋಣ ಈ ರಿಪೋರ್ಟ್ನಲ್ಲಿ. ಅಭಿಮಾನಿಗಳ ಪಾಲಿಗೆ ನಟ ದರ್ಶನ್ ಚಾಲೆಂಜಿಂಗ್ ಸ್ಟಾರ್. ಆದ್ರೆ ಕಾನೂನಿನ ಮುಂದೆ ದರ್ಶನ್ ಒಬ್ಬ ಆರೋಪಿ, ಅದು ಕೊಲೆ ಆರೋಪಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ಸದ್ಯ ಜಾಮೀನಿನ ಮೇಲೆ ಹೊರಗೆ ಓಡುತ್ತಿರುವ ದಾಸ ಡೆವಿಲ್ ಚಿತ್ರದ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಈ ದೃಶ್ಯ ಮೊನ್ನೆ ಚಿತ್ರೀಕರಣಕ್ಕಾಗಿ ರಾಜಸ್ಥಾನಕ್ಕೆ ಹೋಗಿ ಬೆಂಗಳೂರಿಗೆ ವಾಪಸ್ ಆದ ಸೀನ್ಗಳು. ಆದ್ರೆ ಇವತ್ತು ಸ್ಯಾಂಡಲ್ವುಡ್ನ ಸಾರಥಿಗೆ ಕೋರ್ಟ್ ಮಂಗಳಾರತಿ ಮಾಡಿದೆ. ರೇಣುಕಾಸ್ವಾಮಿ ಹತ್ಯೆಯ ಡಿ ಗ್ಯಾಂಗ್ ಕೋರ್ಟ್ಗೆ ಹಾಜರು. ಬೆನ್ನು ನೋವಿನ ಕಾರಣಕ್ಕೆ ಕೋರ್ಟ್ಗೆ ನಟ ದರ್ಶನ್ ಗೈರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಇವತ್ತು ಬೆಂಗಳೂರಿನ ಸಿಸಿಎಚ್ 57ನೇ ಕೋರ್ಟ್ನಲ್ಲಿ ನಡೆಯಿತು. ವಿಚಾರಣೆ ಇದ್ದ ಹಿನ್ನೆಲೆ A1 ಆರೋಪಿ ಪವಿತ್ರ ಗೌಡ ಸೇರಿದಂತೆ ಇತರೆ 16 ಆರೋಪಿಗಳು ಹಾಜರಾಗಿದ್ರು. ಆದ್ರೆ ನಟ ದರ್ಶನ್ ಮಾತ್ರ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ದರ್ಶನ್ ಪರ ವಕೀಲರು ಜಾಮೀನು ಷರತ್ತು ಸಡಿಲಿಕೆಯ ಹೈಕೋರ್ಟ್ ಆದೇಶದ ಪ್ರತಿ ಕೋರ್ಟ್ಗೆ ಸಲ್ಲಿಕೆ ಮಾಡಿ ಬೆನ್ನು ನೋವಿನ ಕಾರಣ ವಿನಾಯಿತಿ ನೀಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಡೆವಿಲ್ ಚಿತ್ರದ ಶೂಟಿಂಗ್ ಆಗಿ ನಟ ದರ್ಶನ್ ರಾಜಸ್ಥಾನಕ್ಕೆ ತೆರಳಿದ್ರು. ಆದ್ರೆ ಆಕ್ಟರ್ ಒಬ್ಬರ ಡೇಟ್ಸ್ ಮುಕ್ತಾಯದಿಂದ ಸುಮಾರು 28 ಗಂಟೆಗಳ ಕಾಲ ಚಿತ್ರೀಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ರು. 28 ಗಂಟೆಗಳ ಕಾಲ ಶೂಟಿಂಗ್ ನಿಂದಾಗಿ ದರ್ಶನ್ಗೆ ಬೆನ್ನು ನೋವು ಉಲ್ಬಣವಾಗಿದೆ ಎನ್ನಲಾಗಿದೆ. ಹೀಗಾಗಿ ಬೆನ್ನು ನೋವಿನಿಂದ ಕೋರ್ಟ್ಗೆ ಗೈರಾದ ಬಗ್ಗೆ ದರ್ಶನ್ ಪರ ವಕೀಲರು ಮಾಹಿತಿ ನೀಡಿದ್ರು. ಇದಕ್ಕೆ ಅಸಮಾಧಾನಗೊಂಡ ನ್ಯಾಯಾಧೀಶರಾದ ಜೈಶಂಕರ್ ವಿಚಾರಣೆ ಇದ್ದಾಗ ಆರೋಪಿಗಳು ತಪ್ಪದೇ ಹಾಜರಾಗಬೇಕು, ಗೈರಾಗಬಾರದು ಅಂತ ಖಡಕ್ ಎಚ್ಚರಿಕೆ ನೀಡಿ ದರ್ಶನ್ ಪರ ವಕೀಲರ ಅರ್ಜಿ ಪುರಸ್ಕರಿಸಿದ್ರು. ತನಿಖೆ ವೇಳೆ ಜಪ್ತಿ ಮಾಡಿದ್ದ ಮೊಬೈಲ್ಗಳ ರಿಲೀಸ್ಗೆ ಅರ್ಜಿ. ಮೇ 20ಕ್ಕೆ ವಿಚಾರಣೆಯನ್ನ ಮುಂದೂಡಿದ ನ್ಯಾಯಾಲಯ. ದರ್ಶನ್ ಪರ ವಕೀಲರಿಗೆ ಎಚ್ಚರಿಕೆ ನೀಡಿದ ಬಳಿಕ ನ್ಯಾಯಾಧೀಶರಾದ ಜೈಶಂಕರ್ ಹಾಜರಿದ್ದ ಎಲ್ಲ ಆರೋಪಿಗಳ ಹಾಜರಾತಿ ತೆಗೆದುಕೊಂಡ್ರು. ಈ ಕೇಸ್ನ ಮೊದಲ ಆರೋಪಿ ಪವಿತ್ರ ಗೌಡ ಸೀರೆ ಉಟ್ಟು ಕೋರ್ಟ್ಗೆ ಹಾಜರಾಗಿದ್ದು ಕಂಡುಬಂತು. ಇನ್ನು ವಿಚಾರಣೆ ವೇಳೆ ಕೆಲ ಆರೋಪಿಗಳು ತನಿಖೆ ವೇಳೆ ಜಪ್ತಿ ಮಾಡಲಾಗಿರುವ ತಮ್ಮ ಮೊಬೈಲ್ಗಳನ್ನ ರಿಲೀಸ್ ಮಾಡುವಂತೆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಇನ್ನು ನ್ಯಾಯಾಲಯವು ಪ್ರಕರಣದ ವಿಚಾರಣೆಯನ್ನ ಮೇ 20ಕ್ಕೆ ಮುಂದೂಡಿಕೆ ಮಾಡಿದೆ. ಒಟ್ಟಾರೆ ಡೆವಿಲ್ ಶೂಟಿಂಗ್ ನಲ್ಲಿ ಬಿಂದಾಸ್ ಆಗಿ ಭಾಗಿಯಾಗಿ ಬೆಂಗಳೂರಿಗೆ ವಾಪಸ್ ಆಗಿದ್ದ ದರ್ಶನ್ಗೆ ಇಷ್ಟು ದಿನ ಕಾಣಿಸಿಕೊಳ್ಳದ ಬೆನ್ನು ನೋವು ವಿಚಾರಣೆ ವೇಳೆ ಕಾಣಿಸಿಕೊಂಡಿದ್ದು ನಿಜಕ್ಕೂ ಸೋಜಿಗ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.